ಅಧಿಕ ಮಾಸದಲ್ಲಿ ಸುಲಭವಾಗಿ ಅನುಷ್ಠಾನ ಮಾಡಲು ಯೋಗ್ಯವಾಗಿರುವಂತಹ ಒಂದು ವ್ರತವನ್ನು ಉಪದೇಶವನ್ನು ಮಾಡ್ತೇನೆ. ಇದನ್ನು ಬೃಹನ್ನಾರದಿಯ ಪುರಾಣ ತಿಳಿಸಿಕೊಡ್ತಾ ಇದೆ. ತಿಂಗಳೊಪ್ಪತ್ತು ಮಾಡಿದರೆ ಅತ್ಯಂತ ಸಂತೋಷ, ದೇವರು ಪ್ರೀತನಾಗ್ತಾನೆ ಅಂತ ಅನ್ನೋ ವಿಷಯದಲ್ಲಿ ಸಂದೇಹವಿಲ್ಲ. ಕನಿಷ್ಠ ಒಂದು ದಿವಸವಾದರೂ ಕೂಡ ಈ ವ್ರತವನ್ನು ಆಚರಣೆ ಮಾಡಬಹುದು. ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೇನೆ. ಕರ್ತವ್ಯಂ ದೀಪದಾನಂಚ ಪುರುಷೋತ್ತಮ ತುಷ್ಟಯೇ ತೇನತೆ ತೀವ್ರ ದಾರಿದ್ರ್ಯಂ ಸಮೂಲಂ ನಾಶಮೇಷ್ಯತಿ ತಿಲತೈಲೇನ ಕರ್ತವ್ಯಂ ಸರ್ಪಿಷ ವೈಭವೇ ಸತಿ ಎಂಬುದಾಗಿ ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ದೇವರ ಎದುರುಗಡೆಗೆ ಒಂದು ತಿಂಗಳಿನವರೆಗೆ ಕನಿಷ್ಠ ಪಕ್ಷ ಒಂದು ದಿನವಾದರೂ ಕೂಡ ಅಖಂಡವಾಗಿ ದೀಪವನ್ನು ಬೆಳಗಿಸಬೇಕು. ಸಾಧ್ಯವಿದ್ದವರು ತುಪ್ಪದಿಂದ ದೀಪವನ್ನು ಹಚ್ಚುವುದು ಉತ್ತಮವಾಗಿರುವಂತಹ ಪಕ್ಷ. ಅದು ಆಗದೇ ಇದ್ದರೆ ಶುದ್ಧವಾಗಿರತಕ್ಕಂತಹ ಎಳ್ಳೆಣ್ಣೆಯಿಂದಾಗಿ ದೀಪವನ್ನು ಹಚ್ಚಬೇಕು, ದೇವರ ಮುಂದೆ ಬೆಳಗಿಸಬೇಕು. ಹೀಗೆ ಮಾಡುವುದರಿಂದಾಗಿ ಭಗವಂತ ಬೇಗನೆ ಪ್ರೀತನಾಗ್ತಾನೆ ಎಂಬುದಾಗಿಯೂ ಕೂಡ ಪುರಾಣ ತಿಳಿಸಿಕೊಡ್ತಾ ಇದೆ. ಅದರ ಜೊತೆಯಲ್ಲಿ ಅತ್ಯಂತ ತೀವ್ರವಾಗಿರತಕ್ಕಂತಹ ದಾರಿದ್ರ್ಯ ಅಂತ ಅನ್ನೋದು ಕೂಡ ಪರಿಹಾರವಾಗುತ್ತದೆ, ಸ್ವಯಂ ಸಂಪದ್ಭರಿತನಾಗ್ತಾನೆ ಎಂಬುದಾಗಿ ಹೇಳಿದೆ. ಆದ್ದರಿಂದಾಗಿ ಒಂದು ದಿನವಾದರೂ ಕೂಡ ದೇವರ ಎದುರುಗಡೆಗೆ ಅಖಂಡವಾಗಿರುವಂತಹ ದೀಪವನ್ನು ಹಚ್ಚುವಂತಹ ಪ್ರಯತ್ನವನ್ನು ಮಾಡ್ರಿ. ಇದರಿಂದ ಇಹಲೋಕದಲ್ಲೂ ಕೂಡ ನಾವು ಸಂಪದ್ಭರಿತರಾಗಬಹುದು, ಪರಲೋಕದಲ್ಲೂ ಕೂಡ ಭಗವಂತನ ವಿಶೇಷವಾಗಿರುವಂತಹ ಪ್ರೀತಿಗೆ ನಾವು ಪಾತ್ರರಾಗಬಹುದು.